ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಬೆಳಗ್ಗೆ ಎದ್ದ ತಕ್ಷಣದಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ವೀಕೆಂಡು ಆದ್ರೇನು ಸ್ವಲ್ಪ ಬೇಗ ಎದ್ದಿದ್ದೀನಿ. ಯಾಕಂತಂದ್ರೆ ಸಮನ್ವಿ ಸ್ಕೂಲಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಇದೆ ಇವತ್ತು. ಸೊ ನಿನ್ನೆಯಿಂದನೇ ಪ್ರಿಪ್ರೇಷನ್ಸ್. ಸಮನ್ವಿ ಫುಲ್ ಎಕ್ಸೈಟ್ ಆಗಿದ್ದಾಳೆ. ಇವತ್ತು ಸ್ಕೂಲಲ್ಲಿ ಡಾನ್ಸ್ ಪ್ರೋಗ್ರಾಮ್ ಇದೆ, ಡ್ರೆಸ್ ಹಾಕೋಬೇಕು, ಮೇಕಪ್ ಮಾಡ್ಕೋಬೇಕು ಅಂತೆಲ್ಲ ಹೇಳಿ. ಹಾಗಾಗಿ ಸ್ವಲ್ಪ ಬೇಗ ಎದ್ದು ತಿಂಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಗನೆ. ಸೊ ದಟ್ ಆಮೇಲೆ ಅವಳನ್ನ ಬೇಗ ಎಬ್ಸಿ ಅವಳನ್ನ ಕೂಡ ರೆಡಿ ಮಾಡ್ಬೇಕಲ್ವಾ. ಇಷ್ಟು ಚಳಿ ಇದೆ ಅಂದ್ರೆ ಒಳಗಡೆನೆ ಇಷ್ಟು ಚಳಿ ಇದೆ, ಆಚೆ ಹೋದ್ರಂತೂ ತುಂಬಾ ಹತ್ರ ಚಳಿ ಇದೆ. ಸರಿ, ಬೇಗ ಬೇಗ ತಿಂಡಿ ಮುಗಿಸ್ಬಿಟ್ಟು ಅವಳಿಗೆ ಮೇಕಪ್ ಮಾಡ್ಬೇಕಂತೆ. ಒಂದು ವಾರದಿಂದ ಹೇಳ್ಕೊಂಡಿದ್ದಾಳೆ ಈ ಥರ ರೆಡಿ ಆಗ್ಬೇಕಂತೆ, ಮೆಹಂದಿ ಹಾಕೋಬೇಕಂತೆ ಅಂತೆಲ್ಲ ಹೇಳಿ. ನೆನ್ನೆನೆ ಮೆಹಂದಿ ಎಲ್ಲ ಹಚ್ಚಿದ್ದಾಯ್ತು. ಇವತ್ತು ಬೆಳಗ್ಗೆ ಫುಲ್ ನೀಟಾಗಿ ರೆಡಿ ಮಾಡ್ಬೇಕು. ಅವಳನ್ನ ರೆಡಿ ಮಾಡಿ ಆಮೇಲೆ ಗುಂಡಣ್ಣನ ರೆಡಿ ಮಾಡಿ ನಾವೆಲ್ಲ ರೆಡಿಯಾಗಿ 9 ಗಂಟೆಗೆ ಹೊರಟ್ಬಿಡ್ಬೇಕು. ಹಾಗಾಗಿ ಸ್ವಲ್ಪ ಬೇಗ ಇದ್ದು ಇವಾಗ ತಿಂಡಿ ಎಲ್ಲ ಮಾಡ್ಕೊಳ್ಳೋಣ ಅಂತ ಬೇಗ ಎದ್ದಿದ್ದೀನಿ. ಸೊ ಬನ್ನಿ, ತಡ ಮಾಡ್ದಂಗೆ ಬ್ಲಾಗ್ ಶುರು ಮಾಡೋಣ. ಪೂರ್ತಿ ವಿಡಿಯೋ ನೋಡಿ ಸಮನ್ವಿನ ಹೇಗೆ ರೆಡಿ ಮಾಡ್ತೀನಿ, ಮತ್ತೆ ಅವಳ ಆನ್ಯುವಲ್ ಡೇ ಫಂಕ್ಷನ್ ಹೇಗಿರುತ್ತೆ, ಡ್ಯಾನ್ಸ್ ಎಲ್ಲ ಹೇಗ್ ಮಾಡ್ತಾಳೆ ಎಲ್ಲ ನೋಡೋಣ. ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ ಸಮನ್ವಿ ಸ್ಕೂಲಲ್ಲಿ ಡ್ಯಾನ್ಸ್ ಯಾವ ತರ ಇರುತ್ತೆ, ಹೇಗ್ ಮಾಡ್ತಾಳೆ ಅಂತೆಲ್ಲ. ಬಹುಶಃ ನಾನು ಚಿಕ್ಕವಳಿದ್ದಾಗ ನನ್ನ ಸ್ಕೂಲ್ ಫಂಕ್ಷನ್ಗಾಗಲಿ ಅಥವಾ ನನ್ನ ಇದಕ್ಕಾಗಲಿ ಇಷ್ಟೊಂದು ಕಾಶಿಯಸ್ ಇದ್ನೋ ಇಲ್ವೋ ಗೊತ್ತಿಲ್ಲ. ಸಮನ್ವಿದಕ್ಕಂತೂ ಪ್ರಿಪ್ರೇಷನ್ಸ್ ನಡೀತಾನೆ ಇದೆ ತುಂಬ ದಿವಸದಿಂದ. ಸೊ ಒಂದು ಸ್ಕೂಲಲ್ಲಿ ಅಲ್ಲಿ ಏನು ಪ್ರಾಕ್ಟೀಸ್ ಮಾಡಿಸ್ತಾರೋ ಮನೆಗೆ ಬಂದು ಬರೀ ಈ ಸ್ಕೂಲ್ ಕತೆಗಳು, ಡ್ಯಾನ್ಸ್ ಹಿಂಗೆ ಮಾಡಿಸ್ತಾರೆ ಹಂಗೆ ಮಾಡಿಸ್ತಾರೆ ಅಂತ ದಿನ ಬಂದು ಮನೆಯಲ್ಲೂ ಪ್ರಾಕ್ಟೀಸ್ ಮಾಡಿಕೊಂಡು ಖುಷಿಯಾಗಿದ್ದಾಳೆ. ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಇದುವರೆಗೂ ಅವಳ ಇಂಟ್ರೆಸ್ಟ್ ಏನು ಅಂತ ನೋಡೋದ್ರಲ್ಲಿ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಪೇಂಟಿಂಗ್ ಅಂದರೆ ಇಷ್ಟ. ಸೊ ಮಕ್ಕಳಿಗೆ ಯಾವ್ಯಾವ್ದು ಇಷ್ಟ ಅಂತ ಕಂಡುಹಿಡಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಚಿಕ್ಕ ವಯಸ್ಸಲ್ಲಿ ಎಲ್ಲದನ್ನು ಇಷ್ಟಪಟ್ಟು ಮಾಡ್ತಾರೆ, ಬಟ್ ಅದರಲ್ಲೆಲ್ಲ ತುಂಬ ಇಷ್ಟಪಟ್ಟು ಅವಳು ಒಂಚೂರು ಬೇಜಾರೇ ಮಾಡ್ಕೊಳ್ದಂಗೆ ಮಾಡೋವಂಥದ್ದು ಅಂತಂದರೆ ಡ್ಯಾನ್ಸ್. ಸ್ಕೂಲ್ ಆ್ಯನ್ಯುವಲ್ ಡೇ ಹಿಂದಿನ ದಿನದ ವಿಡಿಯೋ ಇದು. ಸಮನ್ವಿಗೆ ಮೆಹಂದಿ ಹಚ್ತಾ ಇದ್ದೀನಿ. ನಿನ್ನೆ ದಿನ ಶಾರ್ಟ್ ವಿಡಿಯೋಲಿ ಕೂಡ ಇದನ್ನು ತೋರಿಸಿದ್ದೆ. ಸೊ ಅಷ್ಟು ಖುಷಿ ಗೊತ್ತಾ ಅವಳಿಗೆ ಮೆಹಂದಿ. ಫಸ್ಟೆಲ್ಲ ಸುಮ್ಮನೆ ಹಚ್ಕೊಳ್ಳೋಳು. ಈಗ ಏನಾದರೂ ಒಂದು ಈವೆಂಟ್ ಇದೆ ಅಂದರೆ, ಹಬ್ಬ ಇದೆ ಅಂತಂದರೆ ಹಚ್ಕೊಳ್ತಾಳೆ. ನಾನು ಅಷ್ಟೇ ಹಾಗೇನೆ. ಸಣ್ಣವಳಿದ್ದಾಗ ಮೆಹಂದಿ ಅಂದರೆ ತುಂಬ ಇಷ್ಟ. ಹಬ್ಬಗಳು ಬಂತು ಅಂತಂದರೆ ಆವಾಗೆಲ್ಲ ಫಸ್ಟು ಈಗಾದರೂ ಕೋನ್ ಬರುತ್ತೆ, ನಾವೆಲ್ಲ ಪೌಡರ್ ಸಿಗೋದು, ಅದನ್ನು ನೀರು ಹಾಕಿ ಕಲಸಿ ಕಡ್ಡಿ ಬರೋದು, ಕಡ್ಡಿ ಪಾರ್ಕೆ ಕಡ್ಡಿನೋ ಅಥವಾ ಆ ಥರ ಏನಾದರೂ ಕಡ್ಡಿ ತೊಗೊಂಡು ಹಚ್ಕೊಳ್ತಾ ಇದ್ವಿ. ಆಮೇಲೆ ಕೋನ್ ಬಂತು. ಮೇ ಬಿ ನಾವು ಹೈ ಸ್ಕೂಲ್ಗೆಲ್ಲ ಹೋದ್ಮೇಲೆ ಕೋನೆಲ್ಲ ಬರೋದು. ಬಟ್ ಸ್ಟಿಲ್ ಈ ಥರ ಮೆಹಂದಿ ತುಂಬ ಹಚ್ತಾಯಿದ್ವಿ. ಪೌಡರಲ್ಲಿ ನೀರು ಹಾಕಿ ಕಲಸಿ ಅದಕ್ಕೆ ಟೀ ಡಿಕಾಕ್ಷನ್ ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳೋರು. ಆಮೇಲೆ ಮೆಹಂದಿ ಒಣಗಿದ ಮೇಲೆ ಅದಕ್ಕೆ ಸಕ್ಕರೆ ನೀರೆಲ್ಲ ಇಟ್ಟರೆ ಇನ್ನೂ ಒಳ್ಳೆ ಡಾರ್ಕಾಗಿ ಬರುತ್ತೆ ಅಂತೆಲ್ಲ ಹೇಳೋರು. ನಾನಂತೂ ಅದು ಪ್ರತಿಯೊಂದನ್ನು ಮಾಡಿದ್ದೀನಿ. ಆದರೆ ಈಗ ಬರೋ ಮೆಹಂದಿ, ಸಿಂಗ್ ಮೆಹಂದಿ ಎಸ್ಪೆಷಲಿ ಆಗಲೂ ಬರೋದು. ಆವಾಗಿಂದ ಇವಾಗಿನವರೆಗೂ ಸಿಂಗ್ ಮೆಹಂದಿ ಅಷ್ಟು ಫೇಮಸ್ ಯಾವುದೂ ಇಲ್ಲ ಅನ್ಸುತ್ತೆ. ಅದು ಹಚ್ಕೊಂಡು 1 ಅವರ್ ಇಟ್ಕೊಂಡ್ರೆ ಸಾಕು, ಒಳ್ಳೆ ಬಣ್ಣ ಡಾರ್ಕಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸಮನ್ವಿಗೆ ಮೆಹಂದಿ ಎಲ್ಲ ಹಚ್ಚಿ ಅವಳನ್ನೆಲ್ಲ ರೆಡಿ ಮಾಡಿ ಹಿಂದಿನ ದಿನ ಮಲಗಿಸಿ ಬೇಗ ಎದ್ಬಿಡ್ಬೇಕು ಎಬ್ಸಿದ ತಕ್ಷಣ ಅಂತ ಹೇಳಿ ಅವಳನ್ನ ಮಲಗಿಸಿದ್ದಾಯಿತು. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಶಾವಿಗೆ ಮಾಡ್ಕೊಳ್ತಿದ್ದೆ, ಅದಂದರೆ ಚೆನ್ನಾಗಿ ಈಸಿಯಾಗಿ ತಿಂದ್ಬಿಡ್ತಾಳೆ ಅಂತ ಹೇಳಿ. ಸೊ ಇದು ಸಮನ್ವಿ ಸ್ಕೂಲ್ ಡ್ಯಾನ್ಸಿಗೆ ಕೊಟ್ಟಿರೋ ಅಂಥ ಕಾಸ್ಟ್ಯೂಮ್. ಎಲ್ಲ ಮಕ್ಳಿಗೂ ಒಂದೇ ಥರ ಕಾಸ್ಟ್ಯೂಮು ಸ್ಕೂಲಲ್ಲೇ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ತಕ್ಕಂಗೆ ನಾವು ರೆಡಿ ಮಾಡಿ ಕಳಿಸ್ಬೇಕು. ನನಗಂತೂ ಭಾಳ ಇಷ್ಟ ಹೆಣ್ಮಕ್ಳನ್ನೆಲ್ಲ ಈ ಥರ ರೆಡಿ ಮಾಡೋದಕ್ಕೆ, ಫ್ಯಾನ್ಸಿ ಡ್ರೆಸ್ ಎಲ್ಲ ಹಾಕೋದಕ್ಕೆ ಅಂತೆಲ್ಲ. ಮೇ ಬಿ ಸಮನ್ವಿ ಹುಟ್ಟಿ ಒಂದು ವರ್ಷದಲ್ಲೇ ಸುಮಾರು ಒಳಗೆ ಅದು ಇದು ಮೇಕಪ್ ಎಲ್ಲ ಮಾಡ್ತಾಯಿದ್ದೆ. ಮತ್ತು ಅದು ಇದು ಫ್ರಾಕೆಲ್ಲ ಹಾಕಿ ಫೋಟೋಗಳು ತೆಗೆಯೋದು ಅದೆಲ್ಲ ಮಾಡ್ತಾಯಿದ್ದೆ. ಅದಲ್ಲದೆ ಅದಾದಮೇಲೆ ಮಧ್ಯದಲ್ಲಿ ಒಂದು ಸ್ವಲ್ಪ ದಿನ ಒಳಗೆ ಅದೆಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ, ತೆಗೆಸ್ಕೊಳ್ತಾನೇ ಇರಲಿಲ್ಲ. ಈಗೀಗ ಸ್ಕೂಲ್ಗೆ ಹೋಗಿ ಅಲ್ಲಿ ಮಕ್ಕಳನ್ನೆಲ್ಲ ನೋಡಿ ಈಗೀಗ ಅವಳಿಗೆ ಇದು ಮೇಕಪ್ಪು ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಅಂತ ಹೇಳ್ಬೋದು. ನಮಗೆ ಸ್ಕೂಲಲ್ಲಿ ಇಷ್ಟೆಲ್ಲ ವೆರಿ ಫ್ರೀಕ್ವೆಂಟಾಗಿ ಆ್ಯನ್ಯುವಲ್ ಡೇ, ಸ್ಕೂಲ್ ಡೇ ಅಂತೆಲ್ಲ ಇರ್ತಾ ಇರಲಿಲ್ಲ. ಬಹುಶಃ ನಾನು ಸ್ಕೂಲಲ್ಲಿ ಓದಿದ್ದು ಇಡೀ ಸ್ಕೂಲಿಂಗ್ ಟೈಮಲ್ಲಿ ಮೇ ಬಿ ಒಂದು 3 ಸಲಿನೋ 4 ಸಲಿನೋ ಆ ಥರ ಡ್ಯಾನ್ಸ್ ಮಾಡಿರಬಹುದು, ಅಥವಾ ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಅಂತ ರೆಡಿ ಆಗಿರಬಹುದೇ ಬಿಟ್ಟರೆ ಮಿಕ್ಕಿದೆಲ್ಲ ಕಮ್ಮಿನೇ. ಆ್ಯಂಡ್ ಆಗೆಲ್ಲ ಇವಾಗಿರೋ ಅಷ್ಟು ಮೇಕಪ್ ಎಲ್ಲ ಇರ್ತಾ ಇರಲಿಲ್ಲ. ಆಗೆಲ್ಲ ಮೇಕಪ್ ಅಂತಂದರೆ ಪೌಡ್ರ್ ಹಚ್ಕೊಳ್ಳೋದು, ಮ್ಯಾಕ್ಸಿಮಮ್ ಲಿಪ್ಸ್ಟಿಕ್ ಹಚ್ಕೊಳ್ಳೋದು. ಆಗಿನ ಕಾಲದ ಮೇಕಪ್ಪೇ ಬೇರೆ. ಅಂದರೆ ನಾವು ಚಿಕ್ಕವರಿದ್ದಾಗ. ಈಗಂತೂ ಫುಲ್ಲು ನಾವು ಕೂಡ ಮಾಡ್ಕೊಳ್ಳೋಲ್ಲ, ಆ ರೇಂಜಿಗೆ ಮೇಕಪ್ ಕೇಳ್ತಾರೆ ಚಿಕ್ಕ ಮಕ್ಕಳು.
ನಾನು ಸಾಮಾನ್ಯ ಮಕ್ಳಿಗೆ ಇದೆಲ್ಲ ಹಚ್ಚೋದೇ ಇಲ್ಲ. ಸಾಮಾನ್ಯಗಂತೂ ನಾನು ಮೇಕಪ್ ಅಬ್ಸಲ್ಯೂಟ್ಲಿ ಸ್ಟ್ರಿಕ್ಟಾಗಿ ನೋ ಹೇಳ್ತೇನೆ. ಇವತ್ತು ಫಂಕ್ಷನ್ ಇದೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಮೇಕಪ್ ಕಿಟ್ ಏನಿದೆ ಇದು ಅವರ ದೊಡ್ಡಮ್ಮ ಜಾನು ಅವರ ಅಣ್ಣ ಅತ್ತಿಗೆ ಇಬ್ಬರೂ ಅಲ್ಲಿ US ಇಂದ ತಂದು ಕೊಟ್ಟಿರೋದು. ಮೈಲ್ಡ್ ಆಗಿದೆ, ಅಷ್ಟು ಬ್ರೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಇಲ್ಲ, ಮೈಲ್ಡ್ ಆಗಿದೆ, ಸ್ಕಿನ್ ಫ್ರೆಂಡ್ಲಿ ಇರುತ್ತೆ. ಹಾಗಾಗಿ ಅದನ್ನು ಲೈಟಾಗಿ ಮಾಡ್ತಾಯಿದ್ದೀನಿ. ಪುಟ್ಟ ಮಕ್ಳು ಏನು ಗೊತ್ತಾ, ಹೆಂಗಿದ್ರೆ ಚೆನ್ನಾಗಿರ್ತಾರೆ, ಅವ್ರಿಗೆ ಮೇಕಪ್ಪೇ ಬೇಕಾಗೋದಿಲ್ಲ. ಈ ಥರ ಎಲ್ಲ ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ಜಡೆ ಬಾಚ್ಬಿಟ್ರೆ ಸಾಕು, ಅಷ್ಟು ಚೆನ್ನಾಗಿ ಕಾಣ್ತಾರೆ. ಅದರ ಮೇಲೆ ಎಕ್ಸ್ಟ್ರಾ ಮೇಕಪ್ ಬೇಕಾ ಅಂತ ನನಗೆ, ಆದರೆ ಅವಳಿಗೆ ಬೇಕೇ ಬೇಕು, ಸ್ಕೂಲೆಲ್ಲ ಹೇಳಿದ್ದಾರೆ ಅಂತ ಮೊದಲೇ ಹೇಳ್ಕೊಂಬಿಟ್ಟಿರ್ತಾಳೆ. ಇವಳಿಗೆ ಮೇಕಪ್ ಮಾಡ್ಬೇಕಾದ್ರೆ ನಮ್ಮ ಮನೆಯವ್ರದ್ದ ಇನ್ನೂ ಮಲ್ಕೊಂಡೇ ಇದ್ದ. ಸರಿ ಅವ್ನು ಎದ್ದಾಳಕ್ಕೆ ಮುಂಚೆ ಅವಳನ್ನ ರೆಡಿ ಮಾಡಿಬಿಟ್ರೆ ಸಾಕು ಅಂತ ನನಗೆ. ಇಲ್ಲ ಅಂತಂದರೆ ಬಂದು ನಾನು ಮಾಡಬೇಕು ಅಥವಾ ನನಗೂ ಬೇಕು ಅಂತ ತೊಗೊಂಬಿಟ್ರೆ ಅಲ್ಲಿಗೆ ಮುಗ್ದೋಯ್ತು. ಮತ್ತು ಹಠ ಗಿಟ್ಟ ಶುರು ಮಾಡಿಬಿಟ್ರೆ ಎಲ್ಲ ಇದಾಗಿಬಿಡತ್ತೆ ಅಂತ ಹೇಳಿ ಸ್ವಲ್ಪ ಸಾಮಾನ್ಯನ ಬೇಗನೆ ಎಬ್ಸಿ ರೆಡಿ ಮಾಡ್ತಾಯಿದ್ದೀನಿ. ನಾವು LKG UKG ಇದ್ದಾಗ ಸಣ್ಣ ಪುಟ್ಟ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಮಾಡಿದ್ವಿ. ಅದು ನನಗೆ ನೆನಪಿಲ್ಲ, ನಮ್ಮಮ್ಮ ಅಂದರೆ ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ದಾರೆ. ಸೊ ಅದನ್ನು ನೋಡಿದಾಗ ಓಕೆ ಈ ಥರ ಇತ್ತಾ ಅಂತ ಅನಿಸುತ್ತೆ. ಬಟ್ ನನಗೆ ನೆನಪಿದ್ದಂಗೆ ನಾನು ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತೆಲ್ಲ ಮಾಡಿದ್ದು ಮೇ ಬಿ ನಂದು ಫಸ್ಟ್ ಸ್ಟ್ಯಾಂಡರ್ಡೋ ಸೆಕೆಂಡ್ ಸ್ಟ್ಯಾಂಡರ್ಡೋ ಮಾಡೆಲ್ ಮಿಸ್ ಫ್ಲಾರೆನ್ಸ್ ಆಗಿದ್ದೆ ನಾನು. ಅವಾಗ ಫುಲ್ ಸ್ಟೇಜಲ್ಲೆಲ್ಲ ಶಿಳ್ಳೆ ಹೊಡಿತಾಯಿದ್ರು ಅಂತ ಹೇಳ್ತಾರೆ, ನನಗೆ ನೆನಪೇ ಇಲ್ಲ. ಬಟ್ ಐ ರಿಮೆಂಬರ್ ದ ಡ್ರೆಸ್ ತುಂಬ ಚೆನ್ನಾಗಿತ್ತು. ಮೇ ಬಿ ಒಬ್ಬ ಸೀನಿಯರ್ ಹುಡುಗನ ಜೊತೆ ಫ್ಯಾಷನ್ ಶೋ ಕ್ಯಾಟ್ ವಾಕ್ ಮಾಡ್ಕೊಂಡು ಬರೋ ಥರ ಇತ್ತು. ನನಗೆ ನೆನಪಿಲ್ಲ, ಬಟ್ ಅವಾಗಿಂದನೂ ನಮ್ಮ ಸ್ಕೂಲಲ್ಲಿ ನನಗೆ ಅದೇ ಥರನೇ ಕರೆಯೋರು. ಆಲ್ಮೋಸ್ಟ್ ನನ್ನ ಹೈಯರ್ ಸ್ಕೂಲ್ವರೆಗೂ ಹೋಗೋವರೆಗೂ ಮಿಸ್ ಫ್ಲಾರೆನ್ಸ್ ಅಂತಲೇ ನಾನು ಫೇಮಸ್ ಇದ್ದಿದ್ದು. ನೋಡಿ, ನಾವು ಎಷ್ಟು ದೊಡ್ಡವರಾದ್ರೂ ಎಷ್ಟು ಚೆನ್ನಾಗಿ ಇನ್ನು ಸ್ಕೂಲ್ ಡೇಸ್ ಎಲ್ಲ ಆಗಿದ್ದದ್ದು ಎಷ್ಟೊಂದು ಹಲವಾರು ಇನ್ಸಿಡೆಂಟ್ ಎಲ್ಲ ಅಂತಲ್ಲ, ಹಲವಾರು ಮುಖ್ಯವಾದ ಇನ್ಸಿಡೆಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಣ್ಣು ಕಟ್ಟಿದಂಗೆ ನೆನಪಿರುತ್ತೆ ಅಲ್ವಾ. ನಂಗೆ ಈಗಲೂ ಕೂಡ ನಮ್ಮ ಸ್ಕೂಲ್ ಹೇಗಿದೆ, ಕ್ಲಾಸ್ ರೂಮ್ಸು, ಆ ಬೆಂಚು, ಬ್ಲ್ಯಾಕ್ ಬೋರ್ಡು ಮತ್ತು ನಮ್ಮ ಟೀಚರ್ ಪ್ರತಿಯೊಬ್ಬರ ಹೆಸರು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್ವರೆಗೂ ಪ್ರತಿಯೊಂದು ಕ್ಲಾಸಲ್ಲಿ ಪ್ರತಿಯೊಬ್ಬರ ಟೀಚರ್ಸು ಅವ್ರ ಮುಖ, ಅವ್ರ ಹೆಸರು, ಅವ್ರು ಹೇಳ್ತಾ ಇದ್ದಿದ್ದು ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲದೂ ನೆನಪಿದೆ. ಮೇ ಬಿ ಸ್ಕೂಲ್ ಡೇಸ್ ಬೆಸ್ಟ್ ಡೇಸ್ ಅಂತ ಅನಿಸುತ್ತೆ. ಬಿಕಾಸ್ ಅಲ್ಲಿ ಕಲಿಯೋದು ಮತ್ತು ಎಲ್ಲ ಸ್ನೇಹಿತರು ಸಿಗೋದು ಮತ್ತು ಬೆಸ್ಟ್ ಥಿಂಗ್ಸ್ ಆಗೋದು ಸ್ಕೂಲಲ್ಲೇ ಅಂತ ಅನಿಸುತ್ತೆ. ಹಾಗಾಗಿ ಯಾವುದು ಸ್ಕೂಲಲ್ಲಿ ನಡೆಯೋದು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ. ಆ ಡ್ಯಾನ್ಸ್ ಫಂಕ್ಷನ್ ಆದಮೇಲೆ ನನಗೆ ನೆನಪಿದ್ದು ನೆಕ್ಸ್ಟು ಫ್ಯಾನ್ಸಿ ಡ್ರೆಸ್ಸು. ಈ ರಿಪಬ್ಲಿಕ್ ಡೇಗೆ ಅಥವಾ ಇಂಡಿಪೆಂಡೆನ್ಸ್ ಡೇಗೆ ಕಿತ್ತೂರು ರಾಣಿ ಚೆನ್ನಮ್ಮಂದು ಡ್ರೆಸ್ ಹಾಕಿದ್ದೆ. ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ನಮ್ಮಮ್ಮಂದೊಂದು ರೇಷ್ಮೆ ಸೀರೆ ಉಟ್ಕೊಂಡು ಕಿತ್ತೂರು ರಾಣಿ ಚೆನ್ನಮ್ಮನ ಕಾಸ್ಟ್ಯೂಮ್ ಹಾಕ್ಕೊಂಡು ಹೋಗಿದ್ದೆ. ಅದು ನನ್ನ ಫ್ಯಾನ್ಸಿ ಡೇ ನೆನಪು. ಬಟ್ ಅದರದ್ದು ಫೋಟೋ ಮಾತ್ರ ತೆಗಿಯೋಕ್ಕಾಗೇ ಇಲ್ಲ. ಸೊ ಫೋಟೋ ಇಲ್ಲ, ಆದರೆ ನಾನು ಹೇಗೆ ರೆಡಿ ಆಗಿದ್ದೆ ಅನ್ನೋ ಒಂದು ನೆನಪು ಹಾಗೇ ಇದೆ. ಆದರೆ ನನಗೆ ಭಾಳ ಆಸೆ ಈ ಥರ ಎಲ್ಲ ಡಿಫ್ರೆಂಟಾಗಿ ಕಾಸ್ಟ್ಯೂಮ್ಸ್ ಹಾಕ್ಕೊಂಡು ಫೋಟೋ ತೆಗೆಸ್ಕೊಳ್ಬೇಕು ಅಂತ. ಅದರಲ್ಲಿ ಸುಮಾರು ಹಾಕ್ಕೊಂಡಿದ್ದೀನಿ. ಆದರೆ ನನಗೆ ಇದುವರೆಗೂ ಮಾಡೋಕ್ಕಾಗದೇ ಇರೋವಂಥ ಒಂದೇ ಒಂದು ಫ್ಯಾನ್ಸಿ ಡ್ರೆಸ್ ಅಂತಂದರೆ, ನಂಗೆ ಚಿಕ್ಕ ವಯಸ್ಸಲ್ಲಿ ಶಕುಂತಲೆ ಒಂದು ಡ್ರೆಸ್ ಹಾಕ್ಕೊಂಡು ಮಡಿಕೆ ಹಿಡ್ಕೊಂಡು ಅದನ್ನು ಫೋಟೋ ತೆಕ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಅದೇನೋ ಗೊತ್ತಿಲ್ಲ, ಇವತ್ತಿನವರೆಗೂ ಅದನ್ನು ಮಾಡ್ಕೊಳ್ಳೋಕ್ಕೆ ಆಗಲೇ ಇಲ್ಲ. ಸ್ಕೂಲ್ ಕಾಲೇಜಲ್ಲಿದ್ದಾಗ ಮಾಡೋಕ್ಕಾಗಲಿಲ್ಲ. ಈಗ ಅದು ಇಂಟ್ರೆಸ್ಟ್ ಹೊಟ್ಟೋಗಿದೆ. ಅಯ್ಯೋ ಬಿಡು ಪರವಾಗಿಲ್ಲ ಅಂತ. ನಾನು ಎಷ್ಟು ನಮ್ಮ ಅನಿರುದ್ಧ ಹುಟ್ಟೋಕ್ಕೆ ಮುಂಚೆ ಅವನು ಹುಟ್ಟಿದ ಮೇಲೆ ಯಶೋದೆ ಥರ ಡ್ರೆಸ್ ಮೇಕಪ್ ಮಾಡಿಸ್ಕೊಂಡು ಅವನ್ನ ಕೃಷ್ಣನ ಥರ ರೆಡಿ ಮಾಡಿ ಮನ್ವಿ ಜೊತೆ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇದುವರೆಗೂ ಅದು ಸಾಧ್ಯನೇ ಆಗಿಲ್ಲ. ಅವ್ನು ಹುಟ್ಟೋಕ್ಕೆ ಮುಂಚೆವರೆಗೂ ಒಂದು ಮನಸ್ಥಿತಿ ಇತ್ತು. ಈಗ ಯಾಕೋ ಎಲ್ಲ ಜೀವನದಲ್ಲಿ ಜಿಗುಪ್ಸೆ ಬಂದಿರೋ ಥರ ಆಗ್ಬಿಟ್ಟಿದ್ದೀನಿ. ಒಂಥರ ಸನ್ಯಾಸಿನಿ ಆಗ್ಬಿಟ್ಟಿದ್ದೀನಿ. ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ. ಪರವಾಗಿಲ್ಲ, ತುಂಬ ಸಿಂಪಲ್ ಆಗಿದ್ದರೆ ಸಾಕು ಅನ್ನೋ ಥರ ಆಗಿಬಿಟ್ಟಿದೆ. ಮೇ ಬಿ ಹಾರ್ಮೋನ್ ಚೇಂಜಸ್ಸು ಅಥವಾ ಈ ಫೇಸ್ ಹಂಗಿದೆಯೋ ಗೊತ್ತಿಲ್ಲ. ಒಟ್ಟಿನಲ್ಲಿ ತುಂಬ ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಸಿಂಪಲ್ಲೇ, ಹಂಗಂತ ತುಂಬ ಇದು ಅಂತಲ್ಲ. ಆದರೆ ಕೆಲವು ವಿಷಯಗಳನ್ನ ತುಂಬ ಇಂಟ್ರೆಸ್ಟ್ ತಗೊಂಡು ಮಾಡ್ತಾಯಿದ್ದೆ ನನಗೆ ಅಂತ. ಆದರೆ ಈಗ ನನ್ನ ಇಂಟ್ರೆಸ್ಟು ಅಥವಾ ನನ್ನ ಜೀವನ ನೋಡೋ ದೃಷ್ಟಿಕೋನ ಟೋಟಲಿ ಚೇಂಜ್ ಆಗೋಗಿದೆ. ಮತ್ತಿಲ್ಲಿ ನಮ್ಮ ಸಮನ್ವಿದು ಮೇಕಪ್ ಆಲ್ಮೋಸ್ಟ್ ಆಯಿತು. ಹೇರ್ ಮಾತ್ರ ಮಾಡ್ತಾಯಿದ್ದೀನಿ. ಈ ಥರ ಬನ್ ಹಾಕ್ಕೊಂಡು ಬರೋಕ್ಕೆ ಹೇಳಿದರು. ಆ ಥರ ಬನ್ ಹಾಕಿ ಹೂ ಮುಡ್ಸೋ ಥರನೋ ಅಥವಾ ಆರ್ಟಿಫಿಷಿಯಲ್ ಹೂವೆಲ್ಲ ಬರುತ್ತಲ್ಲ ಅದನ್ನೇ ಮುಡಿಸಿ ಕಳಿಸಿ ಅಂತ ಹೇಳಿದರು. ಸೊ ಎಲ್ಲ ಹೆಣ್ಮಕ್ಳಿಗೂ ಸೇಮ್ ಥರ ರೆಡಿ ಆಗಬೇಕು ಅಂತ ಹೇಳಿ ಫೋಟೋ ಕಳಿಸಿದ್ರು. ಹಾಗಾಗಿ ರೆಡಿ ಮಾಡ್ತಿದ್ದೀನಿ. ಇದೆಲ್ಲ ಈಸಿ, ಇದು ಸಿಂಪಲ್ ಬನ್ನು. ಅದು ಸಿಗುತ್ತೆ ಚಿಕ್ಕದು ಬನ್ನು, ಏನಂತಾರೆ ಬನ್ ಹೇರ್ ಬ್ಯಾಂಡು. ಅದನ್ನು ಹಾಕ್ಬಿಟ್ಟು ಇವಾಗ ಹೆಂಗೆ ತೋರಿಸಿದ್ನೋ ಆ ಥರ ಮಾಡಿಬಿಟ್ರೆ ಬೇಗ ಆಗುತ್ತೆ. ನಮ್ಮ ಸಾಮಾನ್ಯದ ಸ್ವಲ್ಪ ಪುಡಿ ಕೂದಲು ಜಾಸ್ತಿ, ಹಾಗಾಗಿ ಜಾಸ್ತಿ ಪಿನ್ಗಳು ಬೇಕಾಯಿತು. ಸಾಮಾನ್ಯ ಕೃಷ್ಣ ಜನ್ಮಾಷ್ಟಮಿಗೆ ಸ್ಕೂಲಲ್ಲಿ ರಾಧೆ
ಮೇಕಪ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದಾಗ ಈ ಥರ ರೆಡಿ ಮಾಡ್ತಿದ್ವಿ. ಅದು ಬಿಟ್ಟರೆ ಈಗ ಆ್ಯನ್ಯುವಲ್ ಡೇಗೆ ಈ ಥರ ಮೇಕಪ್ ಮಾಡ್ತಿರೋದು. ಅದು ಬಿಟ್ಟರೆ ಇತ್ತೀಚೆಗಂತೂ ಸಾಮಾನ್ಯ ಟ್ರೆಡಿಷ್ನಲ್ ಡ್ರೆಸ್ ಹಾಕೋಕ್ಕೆ ಇಷ್ಟಪಡ್ತಿಲ್ಲ, ಯಾಕೋ ಗೊತ್ತಿಲ್ಲ. ಫ್ರಾಕ್ ಹಾಕ್ಕೊಳ್ಳೋದೇ ಇಲ್ಲ. ನನಗಂತೂ ಫ್ರಾಕ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಲಂಗ ರವಿಕೆ ಆಗಿರ್ಬೋದು ಅಥವಾ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ತಾಳೆ ಯಾವ್ದಾದ್ರು ಹಬ್ಬ ಇದ್ದರೆ ಮಾತ್ರ, ಅದು ಒಂದು ಸ್ವಲ್ಪ ಹೊತ್ತೇ ಮಾತ್ರ. ಫ್ರಾಕ್ಗಳೆಲ್ಲ ಹಾಕೋದಿಲ್ಲ. ನಮಗೆಲ್ಲ ಆಸೆ ಇವಾಗ, ಆದರೆ ಹಾಕ್ಕೊಳ್ಳೋಕ್ಕಾಗಲ್ಲ. ಅವಳಿಗೆ ಹಾಕೋ ಅಂತ ಹೇಳ್ತೀವಿ, ಆದರೆ ಹಾಕ್ಕೊಳ್ಳಲ್ಲ. ಈಗಿನ ಮಕ್ಕಳು ಅಂತೂ ನಾವೆಲ್ಲ ನಮ್ಮ ಅಮ್ಮ ಅಪ್ಪ ಏನು ಕೊಡ್ತಿದ್ವೋ ಅದೇ ಡ್ರೆಸ್ ಹಾಕ್ಕೊಳ್ತಿದ್ವಿ ಎಷ್ಟೋ ದಿನದವರೆಗೂ. ಈಗಿನ ಮಕ್ಕಳು ಇವಾಗಲೇ ಸೆಲೆಕ್ಷನ್ ಮಾಡ್ತಾರೆ, ನಂಗೆ ಇದೇ ಬೇಕು ಅದು ಬೇಡ ಅಂತೆಲ್ಲ ಹೇಳಿ. ಏನೂ ಮಾಡೋಕ್ಕಾಗಲ್ಲ. ನಾವು ಬೆಳೆದಿದ್ದೇ ಬೇರೆ ಥರ, ಈಗಿನ ಕಾಲದ ಮಕ್ಕಳೇ ಬೇರೆ ಥರ. ಈಗ ಕಾಲನೂ ಕೂಡ ತುಂಬ ಚೇಂಜ್ ಆಗಿದೆ. ತೀರಾ ನಾವು ಹೇಳ್ದಂಗೆ ಮಕ್ಕಳು ಕೇಳಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ತುಂಬ ತಪ್ಪಾಗೋಗುತ್ತೆ. ಅವ್ರಿಗೇನು ಇಷ್ಟ ಅದನ್ನು ಮಾಡಿಕೊಂಡು ಖುಷಿಯಾಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದರೆ ಸಾಕು ಅಷ್ಟೆ. ಆ್ಯಂಡ್ ಸಮನ್ವಿ ಇಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದ್ದಾಳೆ. ಅವಳಿಗೆ ನೆಕ್ಲೆಸ್ಸು, ಕಿವಿದು ಮತ್ತು ಇದು ನೆತ್ತಿ ಬೊಟ್ಟು ಇಷ್ಟ ಇಟ್ಬಿಟ್ರೆ ರೆಡಿಯಾಗಿ ಹೋಗ್ತಾಳೆ. ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಫಸ್ಟ್ ಟೈಮ್ ಈ ಥರ ಗಂಟೆಲ್ಲ ಬನ್ನೆಲ್ಲ ಹಾಕಿ ರೆಡಿ ಮಾಡಿರೋದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾಳೆ ಅಂತ ಅನ್ನಿಸ್ತಾಯಿತ್ತು ನನಗೆ. ಮಕ್ಕಳನ್ನ ರೆಡಿ ಮಾಡಿ ಅವ್ರನ್ನ ನೋಡೋದ್ರಲ್ಲೇ ನಮ್ಮ ತಾಯಂದ್ರೆ ಕಣ್ಣು ದೃಷ್ಟಿನೇ ತಗಲ್ಬಿಡತ್ತೇನೋ ಅಂತ ಅನಿಸುತ್ತೆ. ನೋಡ್ಬಿಡೋದು ತುತ್ತು ಅನ್ನೋದು ಇದೇ ಆಗೋಗುತ್ತೆ. ನಮ್ಮ ಮನೇಲಂತೂ ಬೈತಾ ಇರ್ತಾರೆ, ಯಾವಾಗಲೂ ನಿಂದೇ ದೃಷ್ಟಿ ಆಗುತ್ತೆ ಇಬ್ಬರು ಮಕ್ಳಿಗೂ ಅಂತ ಹೇಳಿ. ಹೆಣ್ಮಕ್ಳು ಸಾಮಾನ್ಯ ತಾಯಿ ಥರ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿಂದನೂ ಹೆಣ್ಮಕ್ಳು ತಾಯಿ ಜೊತೆನೇ ಬೆಳೆದು ಒಡನಾಟ ಎಲ್ಲ ತಾಯಿ ಜೊತೆನೇ ಇರುತ್ತೆ. ಆದರೆ ಬೆಳೀತಾ ಹೇಗೆ ಅಪ್ಪನ ಕಡೆ ವಾಲ್ ಬಿಡ್ತಾರೆ ಅಂತಲೇ ಗೊತ್ತಾಗಲ್ಲ ಅಲ್ಲ. ಹೋಗ್ತಾ ಅಪ್ಪಂದರೆ ಫೇವ್ರೇಟ್ ಆಗೋಗ್ತಾರೆ. ಚಿಕ್ಕ ವಯಸ್ಸಲ್ಲಿ ಅಮ್ಮನ ಅಷ್ಟು ಅಂಟ್ಕೊಂಡಿದ್ನ ಅನ್ನೋದೇ ಮರ್ತು ಹೋಗ್ಬಿಡುತ್ತೋ ಏನೋ. ನಾ ಸಮನ್ವಿಗೆ ಯಾವಾಗಲೂ ಹೇಳ್ತೀನಿ, ನಿನ್ನ ಮಮ್ಮಾಸ್ ಗರ್ಲ್ ಅಲ್ವಾ ಅಂತ. ಹೌದು ಅಂತಿರ್ತಾಳೆ. ಈಗೇನೋ ಹೇಳ್ತಾಳೆ, ನೋಡೋಣ ದೊಡ್ಡವಳಾದ್ಮೇಲೆ ಅವಳು ಟೀನೇಜಿಗೆ ಬಂದಮೇಲೆ ಏನು ಹೇಳ್ತಾಳೆ ನೋಡಬೇಕು. ನಮ್ಮ ಮುದ್ದು ಪುಟಾಣಿ ಆಲ್ಮೋಸ್ಟ್ ರೆಡಿ ಆಗೋದ್ಲು. ಬಳೆ ಒಂದು ಹಾಕ್ಬಿಟ್ರೆ ಫುಲ್ ರೆಡಿ. ಈಗ ಅವಳು ರೆಡಿ ಆಗೋದ್ಲು. ನಾನು ನಮ್ಮ ನಿರುದ್ಧನ ರೆಡಿ ಮಾಡಿ ಅದಾದಮೇಲೆ ನಾನು ಕೂಡ ರೆಡಿ ಆಗಬೇಕು. ಇವಳನ್ನ ರೆಡಿ ಮಾಡಿಬಿಟ್ರೆ ಅಷ್ಟೇ ಮುಗೀತು, ನನ್ನ ಕೆಲಸನೇ ಮುಗೀತು ಅಂತ ಅರ್ಥ. ಅದಾದಮೇಲೆ ನಮಗೆಲ್ಲ ಏನು 10 ನಿಮಿಷ ಸಾಕು. ಮೊನ್ನೆ ದಿನ ನಮ್ಮ ಗಂಡಣ್ಣಂಗೆ ಯಾವಾಗ ನಾನು ಫ್ರಾಕ್ ಹಾಕಿ ಎಲ್ಲ ಫೋಟೋ ವೀಡಿಯೋ ಎಲ್ಲ ಮಾಡಿದ್ನಲ್ಲ, ಆಗ ನಮ್ಮ ಅತ್ತೆ ಮನೇಲೆಲ್ಲ ಹೇಳ್ತಿದ್ರು, ಒಂದು ಹೆಣ್ಮಗು ಸಾಲದ ನಿನಗೆ, ಇವನಿಗೂ ಹೆಣ್ಮಕ್ಳ ಥರ ಎಲ್ಲ ಫ್ರಾಕ್ ಹಾಕಿ ಖುಷಿ ಪಡ್ತಾ ಇದೆಯಾ ಅಂಥೇಳಿ. ಹೆಣ್ಮಕ್ಳು ಹಾಗೆಯೇ ಎಷ್ಟಿದ್ರು ಚೆಂದ. ಅದರಲ್ಲಿ ಗಂಡು ಮಕ್ಳಿಗೆ ಹೆಣ್ಮಕ್ಳು ವೇಷ ಹಾಕೋದು ಇನ್ನೇನೋ ಒಂಥರ ಮಜಾ, ತುಂಬ ಮುದ್ದಾಗಿ ಕಾಣ್ತಾರೆ ಅಂತ. ಮತ್ತೊಂದು ಆ ಥರ ಎಲ್ಲ ರೆಡಿ ಮಾಡಿದಾಗ ಮತ್ತು ಅವ್ರು ದೊಡ್ಡವರಾದಾಗೆಲ್ಲ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ. ನಮಗೂ ನೋಡಿ ಖುಷಿ ಪಡೋಕೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ನಂಗೆ ಜ್ಞಾಪಕ ಇದೆ, ನನ್ನ ತಮ್ಮಂದಾಗಿರ್ಬೋದು ಇಲ್ಲ ನನ್ನ ಕಸಿನ್ಸ್ ಆಗಿರ್ಬೋದು, ಗಂಡು ಮಕ್ಕಳು ಹೆಣ್ಮಕ್ಳು ಬಟ್ಟೆ ಎಲ್ಲ ಹಾಕ್ಕೊಂಡು ಫೋಟೋ ತೆಗ್ದಿರೋದು ಇವಾಗ ನೋಡಿದ್ರೆ ನಾವಂತೂ ಬಿದ್ದು ನಗ್ತೀವಿ. ಸೊ ಇವ್ರುಗಳ್ದು ಎಲ್ಲ ಆ ಥರ ಇದ್ದರೆ ಎಷ್ಟು ಕ್ಯೂಟ್ ಮೆಮೊರೀಸ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ನಮ್ಮ ಸಮನ್ವಿತ್ ಫೈನಲ್ ಔಟ್ಲುಕ್ ಇದು. ಎಷ್ಟು ಮುದ್ದಾಗಿ ರೆಡಿ ಆಗಿದ್ದಾಳೆ, ಫುಲ್ ಖುಷಿ, ಹಾಗೆ ನೊಲಿತಾ ಇದ್ದಾಳೆ. ಚೆನ್ನಾಗಿದೆ ಅಂತ, ಯಾವಾಗ ಹೋಗಿ ಡ್ಯಾನ್ಸ್ ಮಾಡ್ತೀನಿ ಅಂತ ಅವಳಿಗೆ. ಅವಳು ಅವ್ರ ಅಪ್ಪನ ಜೊತೆ ಈಚೆ ಫೋಟೋ ತೆಗೆಸ್ಕೊಳ್ಳೋ ಅಷ್ಟರಲ್ಲಿ ನಾನು ರೆಡಿಯಾಗಿ ಬಂದುಬಿಟ್ಟೆ. ಸೊ ನಾವಿವಾಗ ಹೊರಡ್ತಾ ಇದ್ದೀವಿ ಸಮನ್ವಿ ಆ್ಯನ್ಯುವಲ್ ಡೇ ಫಂಕ್ಷನ್ಗೆ. 2 ವರ್ಷಕ್ಕೆ ಮುಂಚೆ ಸಮನ್ವಿದ ಆ್ಯನ್ಯುವಲ್ ಡೇ ಫಸ್ಟ್ ಟೈಮ್ ಫಂಕ್ಷನ್ಗೆ ಹೋದಾಗ ಅಷ್ಟು ಇದು ಚೆನ್ನಾಗಿತ್ತು. ಸಮನ್ವಿನೂ ಪುಟಾಣಿ ಅವಳದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸು. ಮುದ್ದಾಗ ರೆಡ್ ಕಲರ್ ಪಿಂಕ್ ಕಲರ್ ಬಾರ್ಬಿ ಫ್ರಾಕ್ ಹಾಕ್ಕೊಂಡು ಹತ್ಕೊಂಡು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಿದ್ಲು. ಇವತ್ತು ಎಷ್ಟು ಕಾನ್ಫಿಡೆಂಟಾಗಿ, ಎಷ್ಟು ಖುಷಿಯಿಂದ, ಎಷ್ಟು ಕರೆಕ್ಟಾಗಿ ಡ್ಯಾನ್ಸ್ ಮಾಡಿದ್ಲು ಅಂದರೆ ಎಷ್ಟು ಚೆನ್ನಾಗಿ ಅನಿಸ್ತು, ಖುಷಿ ಆಯಿತು. ಸ್ಕೂಲ್ಗೆ ಹೋಗೋದ್ರಿಂದ ಮಕ್ಕಳು ಎಷ್ಟು ಬದಲಾಗ್ತಾರೆ, ಎಷ್ಟು ಕಲಿತಾರೆ, ಎಷ್ಟು ಕಾನ್ಫಿಡೆಂಟ್ ಆಗ್ತಾರೆ ಅಂತ ನೋಡಿನೇ ಖುಷಿಯಾಗೋಯ್ತು. ಅವಳನ್ನ ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸಿದಾಗ ಮೊದಲನೇ ದಿನ ಅಥವಾ ಮೊದಲನೇ ವಾರ ಎಷ್ಟು ಸಂಕಟ, ಎಷ್ಟು ಬೇಜಾರಾಗಿತ್ತು. ಅಯ್ಯೋ ಮಗು ಹೆಂಗೆ ಅಡ್ಜಸ್ಟ್ ಆಗುತ್ತೆ, ಹೆಂಗಿರ್ತಾಳೆ ಮನೆ ಬಿಟ್ಟು ಅಮ್ಮನ ಬಿಟ್ಟು ಅಂತ ಹೇಳಿ. ಈಗ ನೋಡಿದ್ರೆ ಅಪ್ಪ ವಾವ್ ಸೂಪರ್, ಸದ್ಯ ಕರೆಕ್ಟಾಗಿ ಬೇಗ ಸ್ಕೂಲಿಗೆ ಕಳಿಸ್ದೆ, ಎಷ್ಟೊಂದು ಕಲ್ತಿದ್ದಾಳೆ ಅಂತ ಅನಿಸುತ್ತೆ. ಅದು ಮೊದಲನೇ ಮಕ್ಳಿಗೆ ಹಾಗೆ ಅನಿಸುತ್ತೆ. ತಾಯಂದ್ರು ಮೊದಲನೇ ಮಗುನ ಸ್ಕೂಲಿಗೆ ಬಿಡ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ, ತುಂಬ ದುಃಖ ಆಗುತ್ತೆ. ಅಯ್ಯೋ ಮಗು ಮೊದಲನೇ ಸರಿ ಹೊರಗೆ ಹೋಗ್ತದೆ, ಹೇಗಿರುತ್ತೋ ಹೊರಗಿನ ಪ್ರಪಂಚಕ್ಕೆ ಹೇಗೆ ಅಡ್ಜಸ್ಟ್ ಆಗುತ್ತೋ ಅಂತ. ನಾವು ಆ್ಯಕ್ಚುಲಿ ಸುಮ್ಮನೆ ಇಲ್ದಿರೋ ಭಯ ಪಡ್ತೀವಿ. ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ, ತುಂಬಾ ಕಲಿತಾರೆ. ಫೈನಲಿ ಇಲ್ಲಿ ವೆನ್ಯೂ ರೀಚ್ ಆದ್ವಿ ನಾವು. ಸಮನ್ವಿನ ಬೇಗ ಅವ್ರ ಸ್ಕೂಲ್ ಟೀಚರ್ಸ್ ಹತ್ರ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಅದಾದಮೇಲೆ ನಾವು ಸ್ವಲ್ಪ ಹತ್ತಿರ ಮುಂದೆನೇ ಕೂತ್ಕೊಂಡ್ರೆ ಅವಳದು ಪರ್ಫಾರ್ಮೆನ್ಸ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಮತ್ತು ವೀಡಿಯೋ ಫೋಟೋ ಏನಾದರೂ ತೆಕ್ಕೋಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಹೇಳಿ ಬೇಗ ಮುಂದೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ವಿ.
ಮತ್ತು ಈ ಸಲ ಏನು ಗೊತ್ತಾ, ಗುಂಡಣ್ಣನ ಜೊತೆ ಕರ್ಕೊಂಡು ಹೋಗಿದ್ವಿ. ಹೋದ ವರ್ಷ ಅದಿನ್ನೂ ಪುಟ್ಟ ಮಗು, 3 ತಿಂಗಳು ಮಗು, ಮನೇಲೇ ಬಿಟ್ಟು ಹೋಗಿದ್ವಿ. ಈ ಸಲ ಅವನನ್ನು ಕರ್ಕೊಂಡು ಹೋಗಿದ್ವಿ. ಭಯ ಬೇರೆ ನನಗೆ, ಎಲ್ಲಿ ಹಠ ಮಾಡ್ತಾನೋ ಗಲಾಟೆ ಮಾಡ್ತಾನೋ ಅಂತ ಹೇಳಿ. ಹಾಗೂ ಶುರುವಿನಲ್ಲಿ ಸ್ವಲ್ಪ ಹಾಗೆ ಹೀಗೆ ಅಳ್ತಾ ಇದ್ದ, ಇದು ಮಾಡ್ತಿದ್ದ, ಕಿರಿಕಿರಿ ಮಾಡ್ತಾಯಿದ್ದ. ಅದಾದಮೇಲೆ ಅಡ್ಜಸ್ಟ್ ಆಗೋಯ್ತು. ಅವ್ರ ಅಕ್ಕನ ಸ್ಟೇಜ್ ಪರ್ಫಾರ್ಮೆನ್ಸ್ ಬಂದ ತಕ್ಷಣ ನಿಂತ್ಕೊಂಡು ಅಕ್ಕ ಅಕ್ಕ ಅಂತ ಕರಿತಾ ಇದ್ದ. ಸಮನ್ವಿತ್ ಪರ್ಫಾರ್ಮೆನ್ಸ್ ಬರೋವರೆಗೂ ಸ್ವಲ್ಪ ಹಂಗೆ ಹಿಂಗೆ ಕಿರಿಕಿರಿ ಮಾಡ್ತಾಯಿದ್ದ, ಹಾಲು ಕುಡ್ಕೊಂಡು ಸುಮ್ಮನೆ ಏನೋ ಒಂದು ಇದು ಮಾಡ್ತಿದ್ದ. ಅದಾದ ತಕ್ಷಣ ಅಕ್ಕ ಬಂದ್ಲು ನೋಡು ಸ್ಟೇಜ್ ಮೇಲೆ ಅಂದ ತಕ್ಷಣ ನಿಂತ್ಕೊಂಡ್ಬಿಟ್ಟ, ಚೇರ್ ಮೇಲೆ ನಿಂತ್ಕೊಂಡು ಅಕ್ಕ ಅಕ್ಕ ಅಂತ ಕೂಗ್ತಾ ಇದ್ದ. ಪ್ರತಿ ವರ್ಷವೂ ಈ ಆ್ಯನ್ಯುವಲ್ ಡೇ ಫಂಕ್ಷನ್ ತುಂಬ ಎಂಜಾಯ್ ಮಾಡ್ತೀನಿ. ಪುಟ್ಟ ಮಕ್ಕಳು ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಾರೆ. ಪುಟ್ಟ ಮಕ್ಕಳು ಏನು ಮಾಡಿದ್ರು ಚೆಂದ. ಅದರಲ್ಲೂ ಈ ಥರ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾರೆ ಅಂದರೆ ಅದು ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಡ್ಯಾನ್ಸ್ ಮಾಡಿರೋ ಫುಲ್ ಸಾಂಗ್ ಹಾಕಲಿಲ್ಲ ನಾನು, ಇರಲಿ ಯಾಕಂದರೆ ಕಾಪಿ ರೈಟ್ಸ್ ಕ್ಲೇಮ್ ಬಂದ್ಬಿಡುತ್ತೆ ಅಂತ ಹೇಳಿ. ಪ್ರತಿ ಒಂದು ಸ್ಟೇಟಿಂದ ಒಂದೊಂದು ಹಾಡಿಗೆ ಡ್ಯಾನ್ಸ್ ಮಾಡಿಸಿದ್ರು ಎಲ್ಲ ಮಕ್ಳ ಕೈಯಲ್ಲೂ. ಸಮನ್ವಿ ಕ್ಲಾಸ್ ಮಕ್ಕಳು ಮಹಾರಾಷ್ಟ್ರನ್ ಥೀಮ್ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಅದೇ ಥರನೇ ರೆಡಿ ಆಗಿದ್ರು. ತುಂಬಾ ಮುದ್ದಾಗಿತ್ತು ಡ್ಯಾನ್ಸ್ ಎಲ್ಲನೂ. ಐ ಹೋಪ್ ನಿಮ್ಮೆಲ್ಲರಿಗೂ ಸಮನ್ವಿದು ಮೇಕಪ್ಪು, ಡ್ಯಾನ್ಸು, ಇವತ್ತಿನ ವಿಡಿಯೋ ಎಲ್ಲದೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ. ಬಾಯ್ ಬಾಯ್.